ಆಕ್ರೋಶದ ನುಡಿಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಅವರೆಲ್ಲ ಕೇಳಿದ್ರಲ್ಲ ಇಷ್ಟು ತನಕ ಪ್ರಶ್ನೆ, ನಿಮ್ಮ ಧರ್ಮಕ್ಕೆ ಒಂದು ಮದುವೆ ಆದಾಗ ಯಾಕೆ ಕನ್ವರ್ಟ್ ಮಾಡ್ತೀರಿ? ಆ ಹುಡುಗಿನ ಸ್ವತಂತ್ರವಾಗಿ ಬದುಕಕ್ ಬಿಡಿ, ಹಣೆ ಮೇಲಿರೋ ಬೊಟ್ಟನ್ನು ಯಾಕ್ರಿ ತೆಗಿಸ್ತೀರಿ, ಯಾಕೆ ಮಾಡ್ತೀರಾ ಅಂತ ಕೊಡ್ಬೇಕಾ ಮೇಡಮ್? ಇಲ್ಲ ಇಲ್ಲ ಇಲ್ಲ, ಕೇಳಿ ಕೇಳಿ, ಇಲ್ಲಿ ವಾರದ 4ರಿಂದ 5 ಸುದ್ದಿ ಕೇಳಿ ನೀವು ಜಸ್ಟ್ ಪ್ರಶ್ನೆ ಕೇಳಿ ಆರ್ಕೆ ಉತ್ತರ ಇಲ್ಲ ಇಲ್ಲ ನಾಗರಾಜ್ ಸರ್ ತಾವು ಒಬ್ಬ ಸೆಕ್ಯುಲರ್, ನಾನು ಚಿಕ್ಕ ಹುಡುಗ ಆವಾಗಿಂದ ಡ್ಯೂಟಿನಲ್ಲಿ ಇದ್ರಲ್ಲ, ಮಾತು ಬಿಜೆಪಿದು ಇರಲಿಲ್ಲ, RSS ಮಾತಿರ್ಲಿಲ್ಲ. ಇವತ್ತು ನನಗೆ ತುಂಬಾ ಬೇಜಾರಾಯ್ತು ನಿಮ್ ಮಾತಿನಿಂದ. ಯಾಕಂದ್ರೆ ಯಾವ್ದು ಗ್ರೂಪ್ ಇಲ್ಲ ಕನ್ವರ್ಟ್ ಮಾಡೋ ಮುಸಲ್ಮಾನ್ ನಲ್ಲಿ ಇಲ್ಲ, ಕನ್ವರ್ಟ್ ಮಾಡೋ ಗ್ರೂಪ್ ಮುಸಲ್ಮಾನ ನಲ್ಲಿ ಇಲ್ಲ. ಇನ್ನೊಂದು ಏನಂದ್ರೆ ನಮ್ಮ ಇದರಲ್ಲಿ ಸಮುದಾಯದಲ್ಲಿ ಹೆಣ್ಮಕ್ಕಳು ಎಷ್ಟೋ ಇದ್ದಾರೆ ಮದುವೆ ಆಗೋದು, ಅವ್ರದ್ದು ಮದುವೆ ಮಾಡಿ ಅವ್ರಿಗೆ ಮನೆಗೆ ಕಳ್ಸಂಗೆ ನಮ್ಗೆ ತುಂಬಾ ಇದಿದೆ. ಕನ್ವರ್ಟ್ ಮಾಡಕ್ಕೆ ನಮ್ಮ ಇದರಲ್ಲಿ ಇಲ್ಲ. ಅವ್ರ ಸಂಕಟ ಏನ್ ಗೊತ್ತಾ, ಅವ್ರ ನೋವೇನ್ ಗೊತ್ತಾ? ಓಕೆ, ಪ್ರೀತಿ ಅಂತ ಬಂದಾಗ ಇಬ್ರು ಮೇಜರ್ ಇದ್ದಾರೆ ಅಂತ ಬಂದಾಗ ಮದುವೆ ಆಗ್ಲಿ. ಆ ಹುಡುಗಿ ಹೇಗಿದ್ಲೋ ಮುಂಚೆ, ಯಾವ ಧರ್ಮದಲ್ಲಿ ಹುಟ್ಟಿದ್ಲೋ, ಏನನ್ನ ಆಕೆ ಎಲ್ಲಿ ತನಕ ಅಂದ್ಕೊಂಡ್ ಬರ್ತಾ ಇದ್ಲೋ ಹಾಗೆ ಜೀವನ ಮಾಡಕ್ ಬಿಡಿ. ಕನ್ವರ್ಟ್ ಆಗ್ಲೇಬೇಕು ಅಂತ ಕತ್ತಿಸಬೇಡಿ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಆಗತ್ತಾ? ಇದು ಗೊತ್ತಾ, ಇದು ಪ್ರೀತಿ वो बोलता मोहब्बत में गद्दी भी लैला दिखता है ಅಂತ. ಗದ್ದಿ ಬಿ ಕಚ್ಚನು ಲೈಲಾ ತರ ಕಾಣಿಸ್ತಾ. ಅದು ಪ್ರೀತಿ ಆದ್ಮೇಲೆ ಗೊತ್ತಾಗೋದು, ಅವ್ನು ಹಿಂದೂ ಇರ್ಲಿ ಅವನು ಮುಸಲ್ಮಾನ್ ಇರ್ಲಿ, ಆಮೇಲೆ ನೀನು ಆ ಜಾತಿ ಅಂತ ಬರೋದು. ಅದು ಇವರು ಅವಿನಾಶ್ ಒಂದು ಹೇಳಿದ್ರು ಇದೆ. ಅದು ಯಾಕೆ ಯಾಕೆ ಅವನು ಮಾಡ್ತಾ ಇರೋದು, ಅವನು ಹುಡುಗಿಗೆ ಫೋರ್ಸ್ ಬಲವಂತ ಮಾಡ್ಬಿಟ್ಟು ದೌರ್ಜನ್ಯ ಮಾಡ್ತಾ ಇದ್ದಾನೆ. ನೋಡಿ, ಧರ್ಮ ಅಂತ ಬಂದಾಗ ಅವರವರ ಅಭಿಪ್ರಾಯವನ್ನ ಅವ್ರವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಎದ್ದೋಗ್ತೀನಿ ಅಂದ ತಕ್ಷಣ ಅದನ್ನೇ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಲ್ಲ. ಇವಾಗಿಂದ ಕಾರ್ಯಕ್ರಮ ಅಲ್ಲ ಇದು, ನಮ್ ಸಂತ ಮೇಡಮ್, ನಾವು ಹೇಳ್ಕೊಂಡಿದೀವಿ. ಹರಿಯಾಣಗೇಡು ಹತ್ಯೆ ಆದಾಗ ಇವ್ರಿಗೆ ಸಂಕಟ ಆಗೋದಿಲ್ಲ. ಸೌಜನ್ಯನಂತ ಅನೇಕ ಮಕ್ಕಳುಗಳು ನಾವು ಈಗ ಫ್ರೀಡಮ್ 11 ವರ್ಷ ಯಾವಾಗ ಹತ್ಯೆ ಆಯ್ತು ಅವತ್ತೇ ಮಾಡಿದೀವಿ. ಇವ್ರದೊಂದು ಲೆಫ್ಟಿಸ್ಟ್ಗಳದ್ದು ತಂಡ ಇದೆ, ಸೇರ್ಕೊಂಡು ಹೋರಾಟ ಮಾಡಿದ್ರೆ ಮಾತ್ರ. ನಾನು ಏನ್ ಮಾತಾಡ್ತೀನಿ ಅದಕ್ಕೆ ಬದ್ಧರಾಗಿರ್ಬೇಕು ಮೇಡಮ್. ಇಷ್ಟು ತನಕ ವಿಚಾರದ ಬಗ್ಗೆ ಮಾತಾಡಿ ಅಂತೀರಿ, ಈಗ ಎಲ್ಲೆಲ್ಗ ಹೇಳ್ಕೊಂಡು ಹೋಗ್ತಾ ಇದ್ರೆ ಯಾಕೆ? ಯಾಕೆ ಸಂಕಟ ಅನ್ನೋ ಪದದಲ್ಲಿ ತಪ್ಪೇನಿದೆ? ಅವ್ರ ನೋವೇನು ಆಗುತ್ತೆ ಮೇಡಮ್. ಈ ದೇಶದಲ್ಲಿ ಇರುವಂತ ಎಲ್ಲಾ ಹೆಣ್ಣು ಮಕ್ಕಳು ನನ್ನ ಅಕ್ಕ ತಂಗಿರು, ನನಗೆ ನೋವಾಗುತ್ತೆ. ಇಲ್ಲಿ ಮದುವೆ ಆಗಿರೋದು ಖುಷಿ ವಿಷಯ ಮೇಡಮ್. ಖುಷಿಯಾಗಿ ಆ ಈ ದೇಶದಲ್ಲಿರುವ ಎಲ್ಲಾ ಹೆಣ್ಣು ಮಕ್ಕಳು ನನಗೆ ಅಕ್ಕ ತಂಗಿರು, ಹೆಣ್ಮಕ್ಳುಗಳನ್ನ ಚೆನ್ನಾಗಿ ಆಶೀರ್ವಾದ ಮಾಡಿ ಹಾರೈಕೆ ಮಾಡಿ ಅವ್ರಿಗೆ ಏನಾದ್ರು ಸಪೋರ್ಟ್ ಬೇಕಾ ಅಂತ ಕೇಳ್ಬಿಟ್ಟು ಅವ್ರ ಒಳ್ಳೆ ಜೀವನಕ್ಕೆ ಏನಾದ್ರು ಸಪೋರ್ಟ್ ಮಾಡಿ. ಅದಕ್ಕೆ ಅಮ್ಮ ಈಗ ನನ್ನ ತಂಗಿ ಅವರು ದಾರಿ ತಪ್ಪಿದ್ದಾರೆ, ದಾರಿ ತಪ್ಪಬೇಡ, ಒಳ್ಳೆ ರೀತಿ ನಡೆಯುತ್ತೆ ಅಡ್ವೈಸ್ ಮಾಡ್ತಾ ಇದೀವಿ. ಮದುವೆ ಆಗಿ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕೊಂಡು ಸೋಷಿಯಲ್ ಮೀಡಿಯಾದ ಮುಂದೆ, ಚಾನೆಲ್ಗಳ ಮುಂದೆ ನ್ಯಾಯ ಕೊಡ್ಸಿ ಅಂತ ಬಂದಿರೋ ಎಷ್ಟೋ ಜನ ಹೆಣ್ಮಕ್ಳನ್ನ ನಾವು ನೋಡಿದೀವಿ ಮೇಡಮ್. ಅಲ್ಲಿ ತನಕ ಕಾಯ್ಬೇಕಂತ ಅವ್ರ ಪ್ರಶ್ನೆ, ಅದಕ್ಕೆ ನಾನು ಉತ್ತರ ಕೇಳ್ತಾ ಇದ್ದೀನಿ. ನೀವೆಲ್ಲದನ್ನು ಡೈವರ್ಟ್ ಮಾಡಿದ್ರೆ ಆಗಲ್ಲ. ಈ ಹುಡುಗಿಗೆ ಹಂಗೆ ಆಗತ್ತೆ ಅಂತ ಯಾರು ಗೆಸ್ ಮಾಡ್ತಾ ಇರೋದು? ಅದನ್ನ ನಾನು ಅದ್ರ ಪರವಾಗಿ ಇರೋದು. ಪ್ರೀತಿ ಪ್ರೇಮ ಅಂತ ಬಂದಾಗ ಜಾತಿ ಧರ್ಮದ ಅಣೆಕಟ್ಟು ಕಟ್ಬೇಡಿ ನೀವು ಅಂತಾನೆ ನಾನು ಕೇಳ್ತಾ ಇರೋದು. ಅದಕ್ಕೆ ಯಾಕಂದ್ರೆ ಬೇರೆ ಯುವ ಸಮುದಾಯಕ್ಕೂ ಕೂಡ ಒಂದು ಸಂದೇಶ ಹೋಗ್ಬೇಕು. ಏನು ಅಂದ್ರೆ ನಮಗೆ ಸ್ವತಂತ್ರ ಇದೆ, ನಾನ್ ಪ್ರೀತಿ ಮಾಡೋ ಹುಡುಗನ ಜೊತೆ, ನಾನ್ ಪ್ರೀತಿ ಮಾಡೋ ಹುಡುಗಿ ಜೊತೆ ಮದುವೆ ಆಗಿ ಜೊತೆನಲ್ಲಿ ಜೀವನ ಮಾಡುವಂತ ಸ್ವತಂತ್ರ ನನಗಿದೆ, ಆ ಧೈರ್ಯ ನನಗಿದೆ ಅನ್ನುವಂಥದ್ದು ಸಂದೇಶ ಹೋಗ್ಬೇಕು. ಆ ಸ್ವತಂತ್ರನ ಕಳ್ಕೊಬೇಡ ಅಂತ ಅಡ್ವೈಸ್ ಮಾಡ್ತಿದೀವಿ. ಹಿಂದೂ ಧರ್ಮದಲ್ಲಿ ಸ್ವತಂತ್ರವಾಗಿ ಬದುಕೋ ಒಂದು ಅವಕಾಶ ಇದೆ.
ಚಿನ್ನದಂತ ಬದುಕಿದೆ, ಅದನ್ನ ಕಳ್ಕೋಬೇಡ ಅಂತರ್ಜಾತಿ ಅಂತ ನಾವು ಅಡ್ವೈಸ್ ವಿವಾಹಗಳು ಮಾಡ್ತೀವಿ. ಕಾಮನ್ ಆಗಿದೆ. Domestic violence ಆಗ್ತಾ ಕೇಳಿ ಇಲ್ಲ, ಇಲ್ಲಿ ಹಿಂದೂ ಕೇಳಿ ಇಲ್ಲಿ ಧರ್ಮದಲ್ಲಿ ಕೇಳಿ ಇಲ್ಲಿ ಮದುವೆ ಆಗಿರೋರು. ಕೇಳಿ. ಮೇಡಮ್, ಬರೀ ಹಿಂದೂ ಲವ್ ಧರ್ಮದಲ್ಲಿ ಆಗ್ತಾ ಇದೆ. ಕೊಲೆಗಳಾಗ್ತಾ ಬೇರೆ ಇಲ್ವಾ? ಬೇರೆ ವರದಕ್ಷಿಣೆ ಬರೀ ಹತ್ಯೆಗಳಾಗ್ತಾ ಹಿಂದೂಗಳ ಇಲ್ವಾ? ಮನೆಯಲ್ಲೇ ಆಗ್ತಾ ಇದೆಯಾ? ಮದುವೆ ಆಗಿರೋರ್ಗೆ ಬರೀ ಇದು ಹಿಂದೂಗಳ ಇಡೀ ಮನೆಯಲ್ಲೇ ಜಗತ್ತಲ್ಲೇ ಆಗ್ತಾ ಆಗ್ತಿದೆ, ಹಾ. ಇಡೀ ಜಗತ್ತಲ್ಲೇ ಎಲ್ಲ ಆಗ್ತಿದೆ. ಎಲ್ಲ ಜಾತಿಯಲ್ಲಿ ಆಗ್ತಾ ಇದೆ. ಆಗಬಾರ್ದು, ಒಂದು ಆಗಬಾರ್ದು ಅಂತ ತಡೆಯೋಕೆ ನಾವು ಬಂದಿದ್ದೀವಿ. ಹೌದು. ಎಲ್ಲ ಮದುವೆಗಳ ಆಗ್ಬಾರ್ದು. ಜವಾಬ್ದಾರಿ ತಗೋಬೇಕು. ಈ ಅನಾಚಾರಗಳು ಆಗಬಾರ್ದು. ಅದಕ್ಕೆ ಕಾನೂನು ಮಾಡೋದು. ಆಗ್ಬಾರ್ದು. ಅದಕ್ಕೆ ಕಾನೂನು ಮಾಡೋದು. ಯಾವ್ದ್ರ ಬಗ್ಗೆ ತಗೊಂಡಿದ್ದೀರಾ ಭಾಸ್ಕರನ್ ಅವರೇ? ಯಾರು? ಇಲ್ಲಿ ಕುತ್ಕೊಂಡು ಹಾರಿಕೆ ಉತ್ತರ ಕೊಡೋದಲ್ಲ ದಯವಿಟ್ಟು. ನಾನು ಅವಾಗ್ಲಿಂದ ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಒಂದು ನಿಮಿಷ ಮೇಡಮ್. ಇಲ್ಲ ನಮ್ಮ ಕರ್ನಾಟಕದಲ್ಲಿ ದಿ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆಕ್ಟ್ ಅಂತ ಒಂದು ಆಂಟಿ ಕನ್ವರ್ಷನ್ ಲಾ ಬಂದಿದೆ. ಅದ್ರ ಉದ್ದೇಶ ಏನ್ ಹೇಳಿ? ನೀವ್ ಹೇಳಿ ಏನು ಉದ್ದೇಶ ಅದು ಅಂತ? ಉದ್ದೇಶ ಎಲ್ಲಾದ್ರಲ್ಲೂ ನಮ್ಮ ಐಡೆಂಟಿಟಿಯನ್ನ ಕನ್ಸೀಲ್ ಧರ್ಮದ ಮಾಡಬಾರ್ದು. ಕೋಮುಸ ಮದುವೆ ಮಾಡ್ಕೊಂಡು ಕೇಳ್ರಿ. ಹೇಳಿ. ಬಲವಂತ ಮದುವೆ includes ಆಗ್ಬಾರ್ದು. deceitfulness also. ಬಲವಂತವಾಗಿ ಮೋಸ ಮಾಡಿ ಕೂಡ it includes. ಆದ್ರೆ ಮಾತ್ರ ಅದು offense ಅಂತ ಇದೆ. ಒಂದ್ ಸೆಕೆಂಡ್ ನಾಗರಾಜ್ ಸರ್, ಒಂದ್ ಸೆಕೆಂಡ್ ವೈಂಡ್ ಅಪ್ ಮಾಡೋ ಟೈಮು. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಆಕೆ ನೇರವಾಗಿ ಬಂದು ಹೇಳ್ತಿದ್ದಾಳೆ, ನನ್ಗೆ ಯಾರು ಒತ್ತಾಯ ಮಾಡಿಲ್ಲ, ಆತನ ಹಿನ್ನೆಲೆ ಎಲ್ಲ ಗೋತ್ರ ಎಲ್ಲವೂ ಗೊತ್ತು, ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ನಮ್ಮ ನೆಮ್ಮದಿಯಾಗಿರಕ್ ಬಿಡಿ ಅಂತ ಕೇಳಿದ್ರು. ಈ ತರ ಟಾರ್ಚರ್ ಮಾಡೋದು ಎಷ್ಟ್ರ ಮಟ್ಟಿಗೆ ಸರ್? ಅದ್ ನಿಜ ಅಂತ ನೀವೇ ನಂಬಿಟ್ರಿ? ಬಾಲಿಶ ಇದು. ಅವರ ತಂದೆ ತಾಯಿ ಏನು ಹೇಳ್ತಾ ಇದ್ದಾರೆ? 2.5 ವರ್ಷದಿಂದ ಅವ್ರ ತಂದೆ ತಾಯಿ ಗೊತ್ತಿಲ್ವಾ? ಆಡಿಯೋ ವೈರಲ್ ಮಾಡೋದು ನೋಡಿದ್ರಾ? ಗೊತ್ತಿಲ್ವಾ? ಆಕೆ ಆಡಿಯೋ ವೈರಲ್ ಮಾಡೋದು ಗೊತ್ತಾ? ಆಕೆ ಒಂದೆರಡು ಮದುವೆ ಆದ ಎಷ್ಟೋ ನಂತರ ಆರ್ಥಿಕ ಸಹಾಯಕ್ಕೆ ನಾನು ನಿಂತಿದ್ದೀನಿ ಅವ್ರ ಪರವಾಗಿ ಅಂತ ಆಕೆ ಒಂದೆರಡು ವಿಡಿಯೋ ಕಳಿಸಿದ್ಲು, ಒಂದೆರಡು ಸ್ಕ್ರೀನ್ ಶಾಟ್ ಕಳಿಸಿದ್ಲು. ಆಕೆ ಸ್ಟೇಟ್ಮೆಂಟ್ ಅವ್ರನ್ನೆಲ್ಲರೂ ಕೂಡ ಹಾಕಿ ವಿಡಿಯೋ ಸ್ಟೇಟ್ಮೆಂಟ್. ನಾನ್ ಅವಳ ಮಾತೇ ಸರ್, ಕಾನೂನಲ್ಲಿ ಈಗ ನಡೆಯೋದೇ ಅವಳ ಮಾತು ಸರ್, ಕಾನೂನಲ್ಲಿ ನಡೆಯೋದೇ ಅವಳ ಮಾತು ಸರ್. ಆಕೆ 12 ವರ್ಷ 13 ವರ್ಷ ಅಲ್ಲ ಸರ್, 22 ವರ್ಷ ಮೇಜರ್ ಕಾನೂನು ಪ್ರಕಾರವಾಗಿ. ನೋಡಿ, ಕಾನೂನಲ್ಲಿ ಏನಿದೆ ಅಂದ್ರೆ, ನಾನು ಹೋಗಿ ನಾನೇ ಮರ್ಡರ್ ಮಾಡಿ ಅಂತ ಕನ್ಫೆಸ್ ಮಾಡ್ಕೊಂಡ್ರು ಜಡ್ಜ್ ಎದುರುಗಡೆ ಸಾಕ್ಷಿ ಬೇಕು. ನಾಳೆ ಬಾ ನಾಡಿದ್ ಬಾ ಅಂತ ಹೇಳ್ತಾರೆ. ಯಾಕಂದ್ರೆ ಇವನಿಗೆ ಈಗೇನೋ ಪ್ರೆಷರ್ ಇದೆ, ಮತ್ತೊಂದು ಈಗ ಟೈಮ್ ಬಿಂಗ್ ಎಲ್ಲ ಬಿಸಿ ಆಗಿದೆ, ಈಗ ಒಪ್ಕೊಂತಾರೆ ಹುಡುಗಿ. ಟೈಮ್ ಕೊಡಿ ಸ್ವಲ್ಪ, ಅವಾಗ ಗೊತ್ತಾಗತ್ತಲ್ಲ ಏನಂತ. ಕುಟುಂಬನ ಬಿಡ್ತಾ ಇಲ್ವಲ್ಲ, ವಾಲಂಟ್ರಿ ಆಗಿ ಅವ್ರ ಮನೆಯಲ್ಲೂ ವಯಸ್ಸಾಗಿರೋರು ಇರ್ತಾರೆ ಸರ್, ಈ ಮನೆಯಲ್ಲೂ ವಯಸ್ಸಾಗಿರೋರು ಇರ್ತಾರೆ ಸರ್. ಈಗ ಅವ್ನು ಯಾಕೆ ಓಡೋದು? ಅದು ಪ್ರಶ್ನೆ, ಅದು ನಾನು ಕೇಳ್ತಾ ಇದ್ದೀನಿ. ಯಾಕೆ ಓಡೋದು? ಎಲ್ಲದಕ್ಕೂ ಕೋಮುವನ್ನು ಕನ್ನಡಕ ಹಾಕೊಂಡೆ ನೋಡ್ಬೇಡಿ ಭಾಸ್ಕರನ್. ಅಷ್ಟು ಭಯ ಇದೆ ಸಾಕು. ಭಯ ಇರಬಾರ್ದು, ಭಯ, ಅಷ್ಟು ಭಯ ಭಯ, ಇರ್ಬೇಕು ನಮ್ಮ ನಮ್ಗೆ. ಹೆಣ್ಮಗನ ಕರ್ಕೋಗ್ತೇನೆ ಸೇಫ್ ಆಗಿ ನೋಡ್ಕೊಳ್ಳಿ ಅಂತ ಭಯದಲ್ಲಿ ನೀವು ಮಾಡ್ಕೊಳ್ಳಿ ಎನಿವೆ, ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಇದು ಒಂದ್ ಸೆಕೆಂಡ್ ಥ್ಯಾಂಕ್ ಯು ಮೇಡಮ್. ಮುಗೀತು ಮುಗ್ಸೋಣ ರೀ. ಏನ್ರಿ ಇದು ನೀವು ಮಾತಾಡಿದ ಇಷ್ಟು ತನಕ ಯಾರಿಗೇನು ಅರ್ಥ ಆಗಿಲ್ಲ. ಈಗ ಆ ಹುಡುಗ ಏನಿದ್ದಾನೆ ಕ್ವಾಜನ ಏನೋ, ಆತ ನೇರವಾಗಿ ಬಂದು ದಯವಿಟ್ಟು ನಾನು ಹಂಗಲ್ಲ ಹಿಂಗೆ ಅಂತ ಒಪ್ಕೊಬಿಟ್ರೆ ಎಲ್ಲವೂ ಸರಿಯಾಗುತ್ತೆ. ಆ ಹುಡುಗಿನ ಮುಂದೆ ಬಿಟ್ಟು ಬರೀ ವಿಡಿಯೋ ಮಾಡಿಸಿದ್ರೆ ಸರಿಯಾಗಲ್ಲ, ಇಲ್ಲಾಂದ್ರೆ ಲವ್ ಜಿಹಾದು ಮತ್ತೊಂದು ಜಿಹಾದ್ ಅನ್ನುವ ಆರೋಪಗಳು ಬರುತ್ತೆ. ಇನ್ನೊಂದು 1 ಸೆಕೆಂಡ್ ಮೇಡಮ್ ಮುಗೀತು. ದಯವಿಟ್ಟು ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಮುಗಿಸ್ತಾ ಇದ್ದೀನ್ರಿ, ವೈಂಡ್ ಅಪ್ ಮಾಡ್ತಾ ಇದ್ದೀನ್ರಿ. ಆಮೇಲೆ ಎಲ್ಲಾದ್ರಲ್ಲೂ ಜಿಹಾದ್ ನೋಡಿ, 1 ಸೆಕೆಂಡ್ ಲವ್ ಜಿಹಾದ್ ಅನ್ನುವಂತಹ ಪದವೇ ಇಲ್ಲ, ಅದನ್ನ ಬಳಸಬೇಡಿ ಅಂತ ಹೈಕೋರ್ಟ್ ಹೇಳಿದ್ರು ಕೂಡ ಇದು ಮುನ್ನೆಲೆಗೆ ಬರ್ತಾ ಇದೆ. ಇರ್ಲಿ ಆಯ್ತು, ಇದೆ ಅಂತ ಅನ್ಕೊಳ್ಳೋಣ. ಇದೇ ಲವ್ ಜಿಹಾದ್ ಅಥವಾ ಹಿಂದೂ ಮತ್ತೆ ಮುಸ್ಲಿಂ ಮದುವೆ ಆಗಬಾರ್ದು ಅನ್ನುವಂಥದ್ದು ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳಿಗೂ ಒಪ್ಪಬೇಕು, ಸೆಲೆಬ್ರಿಟಿಗಳಿಗೂ ಅನ್ವಯಿಸಬೇಕು, ಹಾಗೆ ಜನಸಾಮಾನ್ಯರಿಗೂ ಅನ್ವಯಿಸಬೇಕು. ಬರೀ ಜನಸಾಮಾನ್ಯರಿಗೆ ಮಾತ್ರ ಮುಟ್ತೀವಿ, ಶ್ರೀಮಂತರೊಳ್ಳೆಯರನ್ನ ಮಾತ್ರ ಅಪ್ಕೊಳ್ತೀವಿ ಅಂದರೆ ಆಗಲ್ಲ. ಜನರಿಗೆ ವಿಷ ಬೀಜವನ್ನ, ಧರ್ಮದ ಬೀಜವನ್ನ ಬಿತ್ತಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.